ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಅಮ್ಮ, ಶಿವು, ರಕ್ಷಿತಾ, ರಮ್ಯಾ, ನವೀನ್ ಅವರೆಲ್ಲರೂ ಬಂದಿದ್ದರು. ಸೊ ನೈಟ್ ಊಟಕ್ಕೆ ಆ್ಯಕ್ಚುಲಿ ನನಗೆ ಚಿಕನ್ ಸಾಂಬಾರಿತ್ತು ಮನೇಲಿ. ಇನ್ನು ಅಮ್ಮ ಮತ್ತು ಶಿವು ಅವ್ರು ಯಾರು ತಿನ್ನಲ್ವಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೋಸ್ಕರ ಚಿತ್ರಾನ್ನ ಮಾಡ್ತಾಯಿದ್ದೆ. ನನಗೆ ರಕ್ಷಿತಾ ಹೆಲ್ಪ್ ಮಾಡ್ತಾಯಿದ್ಲು, ಈರುಳ್ಳಿ ಹಚ್ಕೊಡ್ತಾಯಿದ್ಲು. ಸೊ ಅದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಅಡುಗೆ ಮನೇಲಿ ನಿಂತ್ಕೊಂಡು ಮಾತಾಡ್ತಾಯಿದ್ವಿ, ನೋಡ್ತಾ ಇರ್ಬೋದು. ಹಾಗೆ ನಾನು ಅವತ್ತಿನ ದಿನದ್ದು ಕಂಟಿನ್ಯೂಸ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ, ನಾನು ಹಿಂದಿನ ದಿನದ್ದು. ಸೊ ಹಾಗೆ ನಾವು ನೆಕ್ಸ್ಟ್ ಡೇದು ಬೋರ್ ತೆಗಿಸ್ತಾ ಇದ್ದೀವಲ್ವ, ಆ ದಿನದ್ದು ವ್ಲಾಗ್ನ ನಾನು ಶೇರ್ ಮಾಡ್ಕೊಳ್ತೀನಿ. ಈ ಹಿಂದಿನ ದಿನದ ವ್ಲಾಗಲ್ಲಿ ನನಗೆ ಸ್ವಲ್ಪನೇ ಮಾಡ್ಕೊಳಕ್ಕಾಗ, ಆದ್ದರಿಂದ ನೆಕ್ಸ್ಟ್ ವ್ಲಾಗ್ನ ನಾನು ನೆಕ್ಸ್ಟ್ ಡೇದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದಿಷ್ಟು ಹಿಂದಿನ ದಿನದಂದರೆ ನಿನ್ನೆ ನೈಟು ನಾವೆಲ್ಲರೂ ಟೈಮ್ ಸ್ಪೆಂಡ್ ಮಾಡಿದ್ದು ಕಿಚನಲ್ಲಿ. ಅದೊಂದಷ್ಟು ಒಂದು ಸ್ವಲ್ಪ ಹೊತ್ತು ವಿಡಿಯೋ ಕ್ಲಿಪ್ಸ್ನ ನಾನು ತೊಗೊಳೋದಕ್ಕಾಗಿದ್ದು. ಸೊ ಮಮ್ಮಿ ಸಡನ್ ಪ್ಲಾನು ಬಂದವರು ಏನೋ ಬಂಟಿಕಾ ಬಾಟ್ಲು ತರಬೇಕಾಯ್ತು. ನೈಟ್ ಇಲ್ಲೇ ಆಲ್ಟ್ ಆಗ್ತೀನಿ, ಬೆಳಗ್ಗೆ ಬರ್ತೀನಿ ಅಂತ ಡಿಸೈಡ್ ಮಾಡಿದ್ದಾರೆ ಮಮ್ಮಿ. ಬಂದ್ರ ರಮ್ಯಾ ಅವರು? ಇಲ್ಲ, ಅವ್ರು ಹಂಗೆ ಕರ್ಕೊಂಡು ಹೋಗ್ತಾರ ಏನೋ ಗೊತ್ತಿಲ್ಲ. ಹಂಗೆ ನಿನ್ನೆ ಬಂದ್ರು ಅಲ್ವಾ, ಇಲ್ಲೇ ಉಳ್ಕೊಂಡಿದ್ದಾರೆ. ಇವಾಗ ತಾನೇ ಜಸ್ಟ್ ನಂದು ಪೂಜೆ ಎಲ್ಲ ಮುಗೀತು. ಇವಾಗ ಪೂಜೆ ಮುಗಿಸ್ಕೊಂಡು ಸೈಟ್ ಹತ್ರ ಹೋಗ್ತಾ ಇದೀವಿ. ನಿಮ್ಗೆಲ್ಲ ಕ್ಯೂರಿಯಾಸಿಟಿ ಇತ್ತು, ಏನಪ್ಪ ನೀನು ಬರ್ಬೇಕಾ? ನೋಡಿ, ಬಂಟು ಬರ್ಬೇಕಂತ ವಿಡಿಯೋದಲ್ಲಿ ಅಮ್ಮ ಅಮ್ಮ ಅಂತಿದ್ದಾನೆ. ಏನಪ್ಪ ಹಾಯ್ ಮಾಡು, ಹಾಯ್ ಹಾಯ್ ಮಾಡು ಕಂದ. ಸುಮ್ಮನೆ ನೋಡೋದಷ್ಟೇನಾ? ಈಗ ತಾನೇ ಜಸ್ಟ್ ನಂದು ಪೂಜೆ ಎಲ್ಲ ಮುಗ್ದಿದೆ. ಸೊ ಬಂಟುದು ಕೂಡ ಟಿಫನ್ ಎಲ್ಲ ಮಾಡಿಸಿದ್ದಾಯ್ತು ಇವನಿಗೆ. ಏನಪ್ಪ ಏನಲ್ಲಿ ನೀನ್ ಮಾತಾಡ್ತಿದ್ಯಾ? ಹ್ಞೂ. ಸೊ ಇವತ್ತು ಬೋರ್ ತೆಗ್ಸೋಣ ಅಂತ ಅಂದ್ಕೊಂಡು ಪೂಜೆ ಎಲ್ಲ ಮಾಡ್ಬೇಕು, ಅಲ್ಲಿಗೆ ಹೋಗ್ಬೇಕು ಇವಾಗ ಸೈಟ್ ಹತ್ರ. ತುಂಬ ಜನ ಕೇಳ್ತಾ ಇದ್ರು, ಭೂಮಿ ಪಾಯ ಆಗಿದ್ರ ಅಕ್ಕ ಆಯ್ತಾ ಅಂತ ಹೇಳಿ. ಇಲ್ಲ, ನಾವು ಅವತ್ತು ಆಯ ಪೂಜೆ ಮಾಡಿಸಿದಷ್ಟೇ, ಭೂಮಿ ಇನ್ನೂ ಶುರು ಮಾಡಿರಲಿಲ್ಲ. ಇವತ್ತು ಬೋರ್ ತೆಗಿಸ್ಬೇಕು. ಸೊ ಬೋರ್ ತೆಗ್ಸೋಣ ಅಂತ ಅಂದ್ಬಿಟ್ಟು ಸೈಟ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೂ ಹೋಗಿಲ್ಲ, ಇವಾಗ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಬೇಕು. ನನ್ನ ಹಸ್ಬೆಂಡ್ ಈಗ ತಾನೇ ಜಸ್ಟ್ ಡ್ಯೂಟಿಯಿಂದ ಬರ್ತಾ ಇದ್ದಾರೆ. ಅವ್ರು ಬಂದ ತಕ್ಷಣ ಹೊರಡಬೇಕು ಅಂತ ಹೇಳಿ ನಾನು ಆಲ್ಮೋಸ್ಟ್ ನನ್ನ ಪೂಜೆ ಎಲ್ಲ ಮುಗಿಸ್ಬಿಟ್ಟು ರೆಡಿಯಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದ ತಕ್ಷಣ ಹೋಗೋಣ ಅಂತ ಹೇಳಿ. ಅಮ್ಮ ನಿನ್ನೆ ಬಂದಿದ್ರು. ನಿನ್ನೆ ಅಮ್ಮ ಮತ್ತೆ ಬಂಟು ಬಂದವರು ಇಲ್ಲೇ ಆಲ್ಟ್ ಆಗಿದ್ರು, ಇಲ್ಲೇ ಉಳ್ಕೊಂಡಿದ್ದಾರೆ. ಸೊ ಬಂಟು ಇವತ್ತು ದೊಡ್ಡಮ್ಮನ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ, ದೊಡ್ಡಮ್ಮನ ಜೊತೆ ಅಲ್ವಾ? ಹಾ ಹೌದಂತೆ, ದೊಡ್ಡಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ ಬಂಟು ಇವತ್ತು. ಹಾ ಅಮ್ಮ. ಹಾಗೆ ಫ್ರೆಂಡ್ಸ್, ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ಮೊಟ್ಟೆನ ಬೇಯಿಸ್ತಾ ಇದ್ದೀನಿ. ಸೊ ಇದು ಬಂದು ತುಂಬಾ ಸಿಂಪಲ್ಲಾಗಿ ನಾವು ಈ ಒಂದು ಪ್ರಾಡಕ್ಟ್ನ ಬಳಸ್ಬೋದು. ಹಾಗೆ ಎಗ್ನ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಈಸಿಯಾದ ವೇ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಈ ಒಂದು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ನಾನು ಇದರಲ್ಲಿ ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟ್ನ ನೀವು ಕೂಡ ಬೈ ಮಾಡಬೇಕು ಅಂತ ಹೇಳಿದರೆ ನಾನು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ದು ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ನಾನು ಹೇಳ್ದಾಗೆ ಇವಾಗ ನಾವು ಆಲ್ರೆಡಿ ನಮ್ಮ ಸೈಟ್ ಹತ್ರ ಬಂದಿದ್ದೀವಿ. ಸೊ ಸೈಟ್ ಹತ್ರ ಬಂದು ಇವಾಗ ಇನ್ನೂ ಬೋರ್ ಲಾರಿ ಅದೆಲ್ಲ ಬರಬೇಕಿತ್ತು. ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಆಲ್ರೆಡಿ ಅದು ಕೂಡ ಬಂದಿತ್ತು. ಇನ್ನು ಪೂಜೆ ಮಾಡೋದಿದೆ. ಇನ್ನು ಲಾರಿ ಎಲ್ಲ ಬಂದಮೇಲೆ ರಮ್ಯಾ ಅವ್ರದ್ದು ಕೂಡ ನಮ್ಮ ಸೈಟ್ ಏನಿದೆ ಅಲ್ಲೇ ಪಕ್ಕದಲ್ಲೇ ಅವರು ಇನ್ನೊಂದು ಸೈಟ್ ಕೂಡ ತೊಗೊಂಡಿದ್ದಾರೆ, ಸ್ವಲ್ಪ ಡಿಸ್ಟೆನ್ಸಲ್ಲಿ. ಅಲ್ಲೇ ಸಿಕ್ಕಾಬಟ್ಟೆ ಬಿಸಿಲಿತ್ತು. ನಾವು ವೆಯ್ಟ್ ಮಾಡ್ತಾಯಿದ್ವಿ. ಬಿಸಿಲಲ್ಲೇ ಬಂದು ಅಥರ್ವ ನೀನು ಮನೇಲೇ ಇದ್ದು ರೆಸ್ಟ್ ಮಾಡು ಅಂತ ಹೇಳಿದರೆ ಅವನು ಕೂಡ ಕೇಳಿಲ್ಲ, ನಮ್ಮ ಜೊತೆ ಬಂದ. ಅದಾದಮೇಲೆ ಪಾಯಿಂಟ್ ಮಾಡೋರು ಕೂಡ ಇವಾಗ ಬಂದಿದ್ದರು. ಸೊ ಪಾಯಿಂಟ್ ಕೂಡ ಮಾಡಿದರು. ನಾವು ಆ್ಯಕ್ಚುಲಿ ಜಿಯಾಲಜಿಸ್ಟ್ ಏನೂ ಕರೆಸಿರಲಿಲ್ಲ, ಮಾಮೂಲಿ ಇದು ತೆಂಗಿನಕಾಯಿಯಲ್ಲಿ ಪಾಯಿಂಟ್ ಮಾಡ್ತಾರಲ್ವ ಅವ್ರನ್ನ ಕರೆಸಿದ್ದು. ಸೊ ಅವರು ನೀಟಾಗಿ ನಮಗೆ ಯಾವ ಜಾಗದಲ್ಲಿ ಪಾಯಿಂಟ್ ಇದೆ ನೀರಿಂದು ಅಂತ ಅಂದ್ಬಿಟ್ಟು ನಮಗೆ ಪಾಯಿಂಟ್ ಮಾಡಿಕೊಟ್ರು. ಸೊ ಅದಾದಮೇಲೆ ನಾವು ಬೋರ್ ತೆಗಿತಾರಲ್ವ ಆ ಲಾರಿ ಅವ್ರನ್ನ ಬರೋದಕ್ಕೆ ಕೇಳಿದ್ವಿ. ಸೊ ಅವ್ರು ಕೂಡ ಬಂದುಬಿಟ್ಟು ಕರೆಕ್ಟಾಗಿ ಮಿಷಿನೆಲ್ಲ ಸೆಟ್ ಮಾಡ್ತಾಯಿದ್ರು. ಅದಾದಮೇಲೆ ನಾವು ಕೂಡ ಇನ್ನು ಮಿಷಿನ್ಗೆ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಹಣ್ಣು ಕಾಯಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ವಿ. ಬಿಸಿಲು ಕೂಡ ಹಾಗೇ ಇತ್ತು. ಆ ಬಿಸಿಲಲ್ಲಿ ಎಲ್ಲರೂ ಒಂದೊಂದು ಛತ್ರಿ ಇಟ್ಕೊಂಡು ನಿಂತ್ಕೊಂಡಿದ್ವಿ. ನಮ್ಮ ಅಥರ್ವ ಅಂತೂ ನಾನು ನಿಮ್ಗೆ ವೀಡಿಯೋ ಮಾಡ್ಕೊಡ್ತೀನಿ ಸೌಮ್ಯ ಮಮ್ಮಿ ಫೋನ್ ಕೊಡಿ ಅಂತ ಹೇಳ್ಕೊಂಡು ಅವನು ನನಗಿವತ್ತು ಕ್ಯಾಮ್ರಾಮನ್ ಆಗಿದ್ದ, ನಮ್ಮ ಅಥರ್ವ. ಸೊ ಅವನು ವೀಡಿಯೋ ಎಲ್ಲ ಮಾಡ್ಕೊಡ್ತಾ ಇದ್ದ. ಅದಾದಮೇಲೆ ಇವಾಗ ನೋಡಿ, ಅದು ನಾವು ಪಾಯಿಂಟ್ ಅವ್ರು ಯಾವುದು ತೋರಿಸಿದ್ರು
ಅಲ್ಲಿಗೆ ಅದು ಬೋರ್ದು ಇದೆಲ್ಲ ಸೆಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಅಷ್ಟೇ ಮನೆಯಲ್ಲೆಲ್ಲ ಪೂಜೆ ಮಾಡಿ ಮುಗಿಸ್ಬಿಟ್ಟು, ಇವತ್ತು ಗುರುವಾರ ಆಗಿದ್ದರಿಂದ ಒಳ್ಳೆ ದಿನ. ಸೊ ಇವತ್ತೇ ಬೋರ್ ತೆಗ್ಸೋಣ ಅಂತ ಅಂದ್ಕೊಂಡ್ವಿ. ಸೊ ಇವತ್ತೇ ಫೈನಲ್ ಆಗಿ ತೆಗ್ಸೋಣ ಅಂತ ಡಿಸೈಡ್ ಮಾಡಿ ಫೈನಲ್ ಕೂಡ ಮಾಡಿದ್ದಾಯಿತು. ನೋಡಿ, ಎಲ್ಲರೂ ಒಂದೊಂದು ಛತ್ರಿ ಇಟ್ಕೊಂಡು ಒಂದೊಂದು ಕಡೆ ನಿಂತಿದ್ದೀವಿ. ನೋಡ್ತಾ ಇದ್ದೀರ ಎಷ್ಟು ಬಿಸಿಲು ಅಂತ ಅಂದ್ಬಿಟ್ಟು ಅಮ್ಮ ರಮ್ಯಾ ಎಲ್ಲರೂ ಛತ್ರಿ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಆ ಥರವನ್ನ ಹತ್ರ ನಾನು ಫೋನ್ ಇಸ್ಕೊಂಡೆ. ನಾನು ಪೂಜೆ ಮಾಡೋಕ್ಕೆ ಹೋಗ್ತೀನಲ್ವ, ಅವಾಗ ನೀನು ಕೊಡ್ತೀನಿ, ನೀನು ವೀಡಿಯೋ ಮಾಡುವಂತೆ ಕೊಡೋಕಂದ ಅಂತ ಅಂದ್ಬಿಟ್ಟು ಅವ್ನಿಗೆ ಸಮಾಧಾನ ಮಾಡಿ ಫೋನ್ ಕೂಡ ಇಸ್ಕೊಂಡಿದ್ದಾಯಿತು. ನಾವು ಫಸ್ಟು ಇನ್ನು ಭೂಮಿ ಪೂಜೆ ಎಲ್ಲ ಆದಮೇಲೆ ಇದು ಮೊದಲಿಗೆ ಫಸ್ಟ್ ಕಾರ್ಯ ಶುರು ಮಾಡ್ತಾ ಇರೋದು. ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ, ಶನಿ ದೇವರೆಲ್ಲರನ್ನೂ ನೆನೆಸ್ಕೊಂಡು ಕಾರ್ಯ ಯಶಸ್ವಿ ಆಗಲಿ ಅಂತ ದೇವ್ರನ್ನ ನೆನೆಸ್ಕೊಂಡು ಈ ಒಂದು ಬೋರ್ ತೆಗ್ಸೋದಕ್ಕೆ ಕೈ ಹಾಕ್ತಾಯಿದ್ವಿ, ನೀರು ಸಿಗಲಿ ಅಂತ ಅಂದ್ಬಿಟ್ಟು. ನೋಡೋಣ ಎಷ್ಟಕ್ಕೆ ಸಿಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಹಾಗೆ ನಾನು ವಿಡಿಯೋದಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಎಷ್ಟಕ್ಕೆ ನಮಗೆ ನೀರೆಲ್ಲ ಸಿಕ್ತು ಅಂತ ಕೂಡ. ನೀವು ಪೂಜೆ ಮಾಡ್ತಾರಲ್ಲ ಅದನ್ನ ತೋರಿಸಿ. ಬಾ, ಈಗ ಬೋರ್ ಮಿಷಿನ್ ಏನಿದೆ, ಇವಾಗ ನಾವು ಅದಕ್ಕೆ ಹಣ್ಣು, ಕಾಯಿ, ಎಲೆ ಅಡಿಕೆ ಅದನ್ನೆಲ್ಲ ತೊಗೊಂಡು ಬಂದಿದ್ವಿ. ಅರಶಿನ, ಕುಂಕುಮ, ಗಂಧದ ಕಡ್ಡಿ, ಕರ್ಪೂರ ಅದನ್ನೆಲ್ಲ ತೊಗೊಂಡು ಬಂದಿದ್ವಿ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಇವಾಗ ಪೂಜೆ ಮಾಡ್ತಾಯಿದ್ವಿ. ಅಂದರೆ ನೀರು ಸುಗಮವಾಗಿ ಸಿಗಲಿ ನಮಗೆ ಅಂತ ಹೇಳಿಬಿಟ್ಟು ಮನೆ ದೇವರಿಗೆಲ್ಲ ನೆನೆಸ್ಕೊಂಡು ಪ್ರೇಯರ್ ಮಾಡಿ ಇವಾಗ ನಾವು ಇಬ್ಬರೂ ಪೂಜೆ ಮಾಡಿದ್ವಿ. ಪೂಜೆ ಆದಮೇಲೆ ಅವರು ಬೋರ್ನ ತೆಗಿಲಿಕ್ಕೆ ಶುರು ಮಾಡ್ತಾರೆ. ಕ್ರಾಸ್ ಮಾಡು. ನಿಮ್ಗೊಂದು ಕಲ್ಕೊಡ್ಲಾ? ಹಿಡ್ಕೊಳ್ಳಿ ಅವ್ರ ಕೈಯ. ಅದಾದಮೇಲೆ ಬೋರ್ ತೆಗಿಲಿಕ್ಕೆ ಶುರು ಮಾಡಿದ್ರು. ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ವಿ, ಸುಮಾರು ಹೊತ್ತು, ಸ್ವಲ್ಪ ತೆಗಿಯೋವರೆಗೆ ಅಲ್ಲಿದ್ವಿ. ಅದಾದಮೇಲೆ ನಾವು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ನಾನು, ರಮ್ಯಾ, ಹಾಗೆ ನವೀನ್ ಅವ್ರ ಅಮ್ಮ ಮತ್ತು ಮಕ್ಕಳು ಎಲ್ಲರೂ ಹೊರಟ್ಬಿಟ್ವಿ ಅಲ್ಲಿಂದ. ಬೋರ್ ತೆಗೆಯೋದು ಶುರುವಾಗಿದೆ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ತೆಗಿಯೋ ತನಕ ಇದ್ವಿ, ಸುಮಾರು ಒಂದು 1/4 ಗಂಟೆ 20 ನಿಮಿಷ ಅಲ್ಲೇ ಇದ್ವಿ. ಬೋರ್ ತೆಗಿಲಿಕ್ಕೆ ಶುರುವಾದಮೇಲೆ ಒಂದು ಸ್ವಲ್ಪ ಹೊತ್ತು ಇದ್ವಿ. ಅದಾದಮೇಲೆ ನನ್ನ ಹಸ್ಬೆಂಡ್, ನಾನು ನೋಡ್ಕೊತಾ ಇರ್ತೀನಿ, ಇಲ್ಲೇ ಇರ್ತೀನಿ, ನೀವು ಹೋಗಿ ಊಟ ಮುಗಿಸ್ಕೊಂಡು ನನಗೂ ಊಟ ತಂದು ಕೊಟ್ಬಿಡಿ, ಇಲ್ಲಿಗೆ ನಾನು ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಸೊ ನಾನು ಅಷ್ಟರಲ್ಲಿ ಅಮ್ಮ ಅವ್ರ ಮನೆಗೆ ಹೋದ್ವಿ. ರಕ್ಷಿತಾ ಅಲ್ಲೇ ಅಡುಗೆ ಮಾಡಿದ್ಲು. ಸೊ ನಾವು ಅಲ್ಲೊಂದು ಸ್ವಲ್ಪ ಹೊತ್ತು ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ಆಮೇಲೆ ಬಂದ್ರಾಯ್ತು, ಇವ್ರಿಗೂ ಬಾಕ್ಸ್ಗೆ ಹಾಕ್ಕೊಂಡು ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಹಾಗೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಬೋರ್ ತೆಗಿಲಿಕ್ಕೆ ಶುರುವಾಗಿದೆ. ನಾನು ಹೇಳ್ದಂಗೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಾವು ಇದ್ಬಿಟ್ಟು ಅಲ್ಲಿಂದ ಮನೆಗೆ ಹೋದ್ವಿ. ಅದಾದಮೇಲೆ ನಾವು ಕೂಡ ಊಟ ಮುಗಿಸ್ಕೊಂಡು ಅಲ್ಲಿಂದ ಬಂದ್ರಾಯ್ತು ಅಂದ್ಬಿಟ್ಟು ಅಲ್ಲಿ ಹೊರಟಿದ್ದು. ಎಷ್ಟು ಬಿಸಿಲಿತ್ತು ಅಂದರೆ ತುಂಬಾ ಬಿಸಿಲಿತ್ತು. ಸೊ ತುಂಬ ಹೊತ್ತು ನಾವು ಅಲ್ಲಿ ವೆಯ್ಟ್ ಮಾಡಿಬಿಟ್ಟು ಅಂದ್ರೂ
ನಾವು ಹೇಳ್ದಂಗೆ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬರೋಣ ಅಂತ ಬಂದಿದ್ದಾಯಿತು. ಹಾಗೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಮಗೆ ನೀರು ಎಷ್ಟಕ್ಕೆ ಸಿಕ್ತು ಏನು ಎತ್ತ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.